ಆಗಸ್ಟ್ 3 ಇಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫ್ಯೂಚರ್ಸ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಟೈಮ್ ಚೇಂಜ್ ಆಗ್ತಾ ಇದೆ. ಇಷ್ಟು ದಿವಸ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ 3:30 ತನಕ ಇರ್ತಾ ಇತ್ತು. ಇನ್ಮೇಲೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ 3 ಗಂಟೆ 40 ನಿಮಿಷದ ತನಕ ಇರುತ್ತೆ. ಇದು ಫ್ಯೂಚರ್ಸ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ಕ್ಲೋಸಿಂಗ್ ಆಪ್ಷನ್ ಟೈಮ್ ಅನ್ನೋ ಹೊಸ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್ XYZ ಅನ್ನೋ ಸ್ಟಾಕ್ 100 ರೂಪೀಸ್ ಹತ್ರ ಟ್ರೇಡ್ ಆಗ್ತಾ ಇದೆ. ಇವಾಗ ಇದೇ ಸ್ಟಾಕ್ ಗೆ 105 ರೂಪೀಸ್ ಹತ್ರ 10 ಲಕ್ಷ ಬೈ ಆರ್ಡರ್ಸ್ ಬರ್ತಾ ಇದೆ. ಅದೇ ರೀತಿ 95 ರೂಪೀಸ್ ಹತ್ರ 5 ಲಕ್ಷ ಸೆಲ್ ಆರ್ಡರ್ಸ್ ಬರ್ತಾ ಇದೆ ಅನ್ಕೊಳ್ಳಿ. ಸೊ ಇದೇ ಸ್ಟಾಕ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಯಾವ ಪ್ರೈಸ್ ಅಲ್ಲಿ ಜಾಸ್ತಿ ಕ್ವಾಂಟಿಟೀಸ್ ಟ್ರೇಡ್ ಆಗ್ತಾ ಇದೆ ಅಂತ ಅನಲೈಸ್ ಮಾಡಿ ಅದರ ಪ್ರಕಾರ ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಅನ್ನೋದು ಡಿಸೈಡ್ ಆಗುತ್ತೆ. ಇನ್ ಕೇಸ್ ಈ ಎಕ್ಸಾಂಪಲ್ ಅಲ್ಲಿ 105 ರೂಪಾಯಿ ಹತ್ರ ಜಾಸ್ತಿ ಬೈ ಆರ್ಡರ್ಸ್ ಇರೋ ಕಾರಣ 105 ರೂಪೀಸ್ ಕ್ಲೋಸಿಂಗ್ ಪ್ರೈಸ್ ಆಗಿರುತ್ತೆ. ಸೊ ಇದರಿಂದ ಕ್ಲೋಸಿಂಗ್ ಟೈಮ್ ಅಲ್ಲಿ ನಡೆಯುವಂತ ಮ್ಯಾನಿಪುಲೇಷನ್ ಅನ್ನ ಕಡಿಮೆ ಮಾಡಬಹುದು ಅಂತ ಎಕ್ಸ್ಚೇಂಜಸ್ ಈ ಹೊಸ ರೂಲ್ಸ್ ಅನ್ನ ತರ್ತಾ ಇದ್ದಾರೆ. ಸೊ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡೋರಿಗೆ, ಎಸ್ಪೆಷಲಿ ಎಕ್ಸ್ಪೈರಿ ಆಪ್ಷನ್ಸ್ ಟ್ರೇಡರ್ ಗೆ ಈ ವಿಷಯ ಗೊತ್ತಿರಲೇಬೇಕು. ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ.